ग्रामपंचायत कर्मचाऱ्यांच्या विविध मागण्या पूर्ण करण्याच्या मागणीसाठी गुरुवारी CITU कार्यकर्त्यांनी जिल्हा परिषद कार्यालयासमोर आंदोलन केले. ग्रामपंचायत कर्मचाऱ्यांच्या 19 मागण्यांपैकी किमान 7 महत्त्वाच्या मागण्या पूर्ण करण्याचे आश्वासन सरकारने दिले होते. मात्र अद्याप कोणतीही कार्यवाही करण्यात आलेली नसल्याने कर्मचाऱ्यांनी तीव्र नाराजी व्यक्त केली. ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ನೌಕರರಿಗೆ ಸರ್ಕಾರವು ಕಾಲಕ್ಕೆ ಕನಿಷ್ಠ ವೇತನ, ಸೇವಾ ಭದ್ರತೆ, ಪಿಂಚಣಿ ಇತರೆ ಎಲ್ಲ ಸೌಲಭ್ಯಗಳನ್ನು ಕೊಡುವಲ್ಲಿ ನಿರ್ಲಕ್ಷ್ಯ ಮತ್ತು ಮಲತಾಯಿ ಧೋರಣೆ ತೋರುವುದನ್ನು ಖಂಡಿಸಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ರಾಜ್ಯ ಸಮಿತಿಯ ಒಂದು ಕರೆ ಮೇರೆಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಯ ನೌಕರರು ನಾವು ಒಂದು ಪ್ರತಿಭಟನಾ ಮೂಲಕ ಮನವಿಯನ್ನು ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಗ್ರಾಮ ಪಂಚಾಯತಿ ಕೆಲಸ ಮಾಡೋಂಥ ನೌಕರಿಗೆ ಕನಿಷ್ಠ ವೇತನ ಇಲ್ಲಿವರೆಗೆ ಜಾರಿ ಮಾಡಿಲ್ಲ. ಆಮೇಲೆ ಅವರ ಸೇವಾ ಭದ್ರತೆಯನ್ನು ಸರಿಯಾಗಿ ಒದಗಿಸಿಲ್ಲ. ಸ್ವಚ್ಛವಾಹಿನಿ ನೌಕರಿಗೆ ಅವ್ರಿಗೆ ಸರಿಯಾಗಿ ಕೆಲಸ ಕೊಟ್ಟಿಲ್ಲ, ವೇತನ ಕೊಟ್ಟಿಲ್ಲ. ಆಮೇಲೆ ಕೆಲಸದಲ್ಲಿ ತೆಗೆಯುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವರು ಸ್ವಸಹಾಯ ಸಂಘದ ಮೂಲಕ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂಥ ವಾಟರ್ಮನ್ನ, ಸ್ವೀಪರ, ಸಿಪಾಯಿ, ಬಿಲ್ ಕಲೆಕ್ಟರ್, ಕ್ಲರ್ಕ್ ಡಾಟಾ ಎಂಟ್ರಿ ಸಾಕಷ್ಟು ನಮ್ಮ ನೌಕರರಿಗೆ ಅನುಮೋದನೆ ಕೊಡಬೇಕು. ಯಾಕಂದರೆ ಸಾಕಷ್ಟು ಜನ ಸುಮಾರು ಒಂದು 48,000 ನಮ್ಮ ನೌಕರರಿದ್ದರೆ ಅದರಲ್ಲಿ ಸುಮಾರು ಒಂದು 15-20 ಸಾವಿರ ಜನಕ್ಕೆ ಸರಿಯಾಗಿ ಅನುಮೋದನೆ ಆಗಿಲ್ಲ. ಆ ಅನುಮೋದನೆಯನ್ನು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘವು ಒಂದು ಸತತ ಪ್ರಯತ್ನದಿಂದ ಮಾಡೋಕ್ಕೆ ಸರ್ಕಾರನ ಆದೇಶ ಮಾಡಿದ್ದಾರೆ. ಬಟ್ ಏನಾಗೈತೆ ಅಂದರೆ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ನಾನಾ ಕಾರಣಗಳನ್ನು ಒಡ್ಡಿ, ಅಂದರೆ ತಾತ್ಕಾಲಿಕ, ಹಂಗಾಮಿ, ಗುತ್ತಿಗೆ, ದಿನಗೂಲಿ ಈ ರೀತಿ ಟ್ರಾವ್ ಇದೆ ಅಂತ ಅವರ ಅನುಮೋದನೆಗಳನ್ನು ನಿರಾಕರಣೆ ಮಾಡ್ತಿದ್ದಾರೆ. ಆದ್ರೆ ಆ ನೌಕರನ ಭವಿಷ್ಯ ಬಗ್ಗೆ ಅವ್ರು ವಿಚಾರ ಮಾಡ್ತಿಲ್ಲ. ಯಾಕಂದರೆ ಟ್ರಾವ್ ಮಾಡೋರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ಆಮೇಲೆ ಬಾಡಿ ಕಮಿಟಿ, ಅದನ್ನು ನಮ್ಮ ಜಿಲ್ಲಾ ಪಂಚಾಯತಿ ಅವರು ಅದನ್ನು ಬಿಟ್ಟು ಅವರಿಗೆ ಒಂದು ಅವರ ಒಂದು ಸೇವಾ ಮನೋಭಾವ ಮತ್ತು ಅವರ ಕಾರ್ಯದಕ್ಷತೆ ನೋಡಿ ಅವರಿಗೆ ಅನುಮೋದನೆ ಕೊಡಬೇಕು. ಯಾಕಂದರೆ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳು ಎಲ್ಲ ಕಡೆ ಕೊಟ್ಟಾರ, ನಮ್ಮ ಜಿಲ್ಲೆಯಲ್ಲೂ ಕೊಡಬೇಕು. ಅದೇ ರೀತಿ ಸರ್ಕಾರವು ಸಹ ಎಲ್ಲ ನೌಕರರಿಗೂ ಕನಿಷ್ಠ ವೇತನ ಕೊಡ್ತಾನಂತ ಸುಮಾರು 4-5 ವರ್ಷದಿಂದ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಇನ್ನೂರಿಗೆ ಕೊಟ್ಟಿಲ್ಲ. ಇದರಿಂದ ನಾವು ಹಗಲಿರೋಳು ಕೆಲಸ ಮಾಡ್ತಿದ್ದೇವೆ. ಬಟ್ ಯಾವುದೇ ರೀತಿಯ ನಮ್ಗೆ ಕನಿಷ್ಠ ವೇತನ ಇಲ್ಲ, ಅದನ್ನು ಸಹ ಕೊಡಬೇಕು. ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಿ ನಮ್ಮ ಸೌಲಭ್ಯನ ಪಡೆದುಕೊಳ್ಬೇಕನ್ನುವಂಥ ಒಂದು ನಮ್ಮ ರಾಜ್ಯ ಸಮಿತಿಯ ಒಂದು ಕರೆ ಮೇರೆಗೆ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಠಪ್ಪ ವಿಜಯಂತ್ರಂತೆ, ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ नोकर संघ प्रधान कार्यदर्शी. आंदोलनादरम्यान कोणतीही अप्रिय घटना घडल्यास त्याचा थेट RDPR विभाग जबाबदार असेल असा इशाराही कर्मचाऱ्यांनी दिला. सरकारने दिलेले आश्वासन तातडीने पूर्ण करून त्याबाबत आदेश जारी करावेत अशी मागणी करण्यात आली. नजीम बेटगेरी, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.